ಬೆಂಗಳೂರಿನಲ್ಲಿ ನಡೆದಿದ್ದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಈಗ ಈ ಬಂಧನದ ಭೀತಿಯ ಹಿನ್ನೆಲೆಯಲ್ಲಿ ಅವರು ಸದ್ಯ ಮಹಾರಾಷ್ಟ್ರದಿಂದ ಪುಣೆಗೆ ಹೋಗಿದ್ದಾರೆ. ಮಹಾರಾಷ್ಟ್ರದ ಪುಣೆಗೆ, ಬೆಳಗಾವಿಯಿಂದ ಬಂಧನದ ಭೀತಿಯಲ್ಲಿ ಪುಣೆಗೆ ಎಸ್ಕೇಪ್ ಆಗಿದ್ದಾರೆ. ಬೆಳಗಾವಿಯಿಂದ ಮಹಾರಾಷ್ಟ್ರದ ಪುಣೆಗೆ ಹೋಗಿ ಬೈರತಿ ಬಸವರಾಜ್ ಅವರು ಎಸ್ಕೇಪ್ ಆಗಿದ್ದಾರೆ. ಅಲ್ಲಿಂದ ಗೋವಾಕ್ಕೂ ಕೂಡ ಹೋಗಿರುವ ಸಾಧ್ಯತೆ ಇದೆ ಅಂತ ಪೊಲೀಸರಿಗೆ ಒಂದು ಅಂದಾಜು. ಪೊಲೀಸರ ತನಿಖೆಯ ವೇಳೆ ತಿಳಿದು ಬಂದಿರುವಂತಹ ಅಂಶ ಇದು. ಸಿಐಡಿ ಟೀಮ್ ಸದ್ಯ ಬೈರತಿ ಬಸವರಾಜ್ ಅವರ ಬೆನ್ನು ಬಿದ್ದಿರುವಂಥದ್ದು. ಈ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರು ಬೆಳಗಾವಿಯಿಂದ ಮಹಾರಾಷ್ಟ್ರದ ಪುಣೆಗೆ ಹೋಗಿದ್ದಾರೆ. ಪುಣೆಯಿಂದ ಬಹುಶಃ ಗೋವಾಕ್ಕೆ ಹೋಗಿರುವ ಸಾಧ್ಯತೆಗಳು ಇದೆ ಅಂತ ಸದ್ಯ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೈರತಿ ಬಸವರಾಜ್ ಅವರಿಗೆ ಸದ್ಯ ಬಂಧನದ ಭೀತಿ ಎದುರಾಗಿರುವಂಥದ್ದು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಜಗ್ಗ ಅಲಿಯಾಸ್ ಜಗದೀಶ್ನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆ ಜಗ್ಗ ಏನಿದ್ದಾನೆ ಜಗದೀಶ್, ಈತ ಬೈರತಿ ಬಸವರಾಜ್ ಅವರ ಆಪ್ತ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದು ಕಡೆ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಬಿಕ್ಲು ಶಿವ ಈತನೇ ರೌಡಿ ಶೀಟರ್. ಈ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವರು, ಶಾಸಕರು ಆಗಿರುವಂತಹ ಬೈರತಿ ಬಸವರಾಜ್ ಅವರ ಪಾತ್ರ ಇದೆಯಾ ಅನ್ನೋ ಪ್ರಶ್ನೆಗಳಿವೆ. ಸದ್ಯ ಪಾತ್ರ ಇದೆ ಅನ್ನೋ ಅನುಮಾನದ ಮೇಲೆ ಪೊಲೀಸರು, ಸಿಐಡಿ ಟೀಮ್ ಬೈರತಿ ಬಸವರಾಜ್ ಅವರನ್ನು ಬಂಧಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಈ ಬಂಧನದ ಭೀತಿಯ ಹಿನ್ನೆಲೆಯಲ್ಲಿನೇ ಅವರು ಸದ್ಯ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬೈರತಿ ಬಸವರಾಜ್ ಅವರು ಬೆಳಗಾವಿಯಿಂದಾನೇ ಪುಣೆಯಿಂದ ಗೋವಾಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಂಧನದ ಭೀತಿ ಇದೆ ಅವರಿಗೆ. ಎಲ್ಲಿದ್ದಾರೆ? ಸಿಐಡಿಯ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ? ಬೈರತಿ ಬಸವರಾಜ್ ಅವರನ್ನ ಟ್ರೇಸ್ ಮಾಡೋಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್? ಖಂಡಿತವಾಗಿಯೂ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಅಲಿಯಾಸ್ ಶಿವಕುಮಾರ್ ಮರ್ಡರ್ ಆದ ನಂತರ ಏನು ಎಲ್ಲ ಒಂದು ಕಡೆ ಬೈರತಿ ಬಸವರಾಜ್ ಅವರ ವಿಚಾರಣೆಯನ್ನು ಕೂಡ ಮಾಡಿದ್ರು. ಬೈರತಿ ಬಸವರಾಜ್ ಅವರ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಏನು ಹೈಕೋರ್ಟಿಂದ ಬಲವಂತದ ಕ್ರಮ ಬೇಡ ಅನ್ನುವಂತೆ ಒಂದು ಆರ್ಡರನ್ನು ಕೂಡ ತೆಗೆದುಕೊಂಡು ಬಂದಿದ್ರು. ಎಲ್ಲ ಒಂದು ಕಡೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲೈಯನ್ನು ಮಾಡಿದ್ರು. ಯಾಕೆಂತಂದರೆ FIRನಲ್ಲಿ A5 ಆರೋಪಿ ಆಗಿರುವಂಥ ಬೈರತಿ ಬಸವರಾಜ್ ಅವರನ್ನು ಬಂಧಿಸಿ ವಿಚಾರಣೆ ಮಾಡಬೇಕು ಅನ್ನುವಂಥದ್ದು CID ಅಧಿಕಾರಿಗಳ ಆಲೋಚನೆ ಆಗಿರುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಕೋರ್ಟ್ನ ಒಂದು ಆದೇಶದ ಮೇರೆಗೆ ಅವರಿಗೆ ಇಷ್ಟು ದಿನ ಒಂದು ವಿನಾಯಿತಿಯನ್ನು ಕೊಡಲಾಗುತ್ತೆ. ಆದರೆ ಯಾವಾಗ ಕೋರ್ಟ್ ಅವರ ಬೇಲನ್ನು ರಿಜೆಕ್ಟ್ ಮಾಡುತ್ತೆ, ಅವರಿಗೆ ಅಂದರೆ ಸೆಷನ್ ಕೋರ್ಟ್ನಲ್ಲಿ ನೀವು ಬೇಲ್ ತಗೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಡುತ್ತೆ. ಈಗ ಸದ್ಯಕ್ಕೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಒಂದು ಏನು ಬೇಲ್ನ ಅಪ್ಲಿಕೇಶನ್ ಹಾಕಿರುವಂತಹದ್ದು. ಸದ್ಯಕ್ಕೆ ಏನು ಈ ಎಲ್ಲ ಆಧಾರಗಳನ್ನು ಇಟ್ಕೊಂಡು ಅಥವಾ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಸದ್ಯಕ್ಕೆ CID ಪೊಲೀಸರು ಅವರನ್ನು ಟ್ರ್ಯಾಕ್ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಏನು ಬೆಳಗಾವಿ ಸೆಷನ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪಡೆದಂತಹ CID ಪೊಲೀಸರು ಏನು ಅಧಿವೇಶನ ನಡೀತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಒಂದು ಸ್ಪೀಕರ್ನ ಪರ್ಮಿಷನನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾರೆ. ಆದರೆ ಯಾವಾಗ ಅನಿರ್ದಿಷ್ಟಾವಧಿಗೆ ಏನು ಸೆಷನ್ ಮುಂದೂಡುತ್ತೆ, ಆಗ ಸದ್ಯಕ್ಕೆ ಅವರನ್ನು ಬಂಧನ ಮಾಡಲಿಕ್ಕೆ ಮುಂದಾಗ್ತಾರೆ. ಬಂಧನ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅವರ ಮೊಬೈಲ್ ಫೋನ್ ಏನಿದೆ, ಆ ಮೊಬೈಲ್ ಫೋನ್ ಪುಣೆಯಲ್ಲಿ ಸ್ವಿಚ್ ಆಫ್ ಆಗುತ್ತೆ. ಸ್ವಿಚ್ ಆಫ್ ಆದ ನಂತರ ಅವರ ಆಪ್ತರ ವಲಯ ಏನಿದೆ, ಜೊತೆಗೆ CDR ತೆಗೆದಂಥ ಸಂದರ್ಭದಲ್ಲಿ ಅವರು ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಎಲ್ಲವನ್ನ ಮಾಹಿತಿ ಕಲೆ ಹಾಕ್ಕೊಂಡು ಅದಾದ ನಂತರ ಅವರು ಗೋವಾ ಕಡೆ ಹೋಗಿರ್ಬೋದು ಅನ್ನುವಂಥ ಸಂಶಯ ಮೇರೆಗೆ ಸದ್ಯಕ್ಕೆ 2 ಟೀಮ್ಗಳು, ಈಗ ಒಂದು ಟೀಮ್ ಮಹಾರಾಷ್ಟ್ರದ ಪುಣೆಯಲ್ಲಿ ಹುಡುಕಾಡ್ತಾ ಇದ್ರೆ, ಇನ್ನೊಂದು ಟೀಮ್ ಗೋವಾ ಕಡೆ ಹೋಗಿ ಅಲ್ಲಿ ಹುಡುಕಾಟ ನಡೆಸ್ತಾ ಇರುವಂತಹದ್ದು. ಸದ್ಯಕ್ಕೆ ಏನು ಇವತ್ತು ಏನು ಮೋಸ್ಟ್ ಪ್ರಾಬಬ್ಲಿ ಬಂಧನ ಆದರೆ ಇವತ್ತು ಬಂಧನ ಆಗುತ್ತೆ, ಇಲ್ಲಾಂದ್ರೆ ನಾಳೆ ಏನು ಕೋರ್ಟ್ ಆದೇಶ ಏನು ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯ ಏನು ಆದೇಶ ಕೊಡುತ್ತೆ, ಅದರ ಮೇರೆಗೆ ಮತ್ತಷ್ಟು ಸಂಕಷ್ಟ ಬೈರತಿ ಬಸವರಾಜ್ಗೆ ಬರುತ್ತಾ ಅಥವಾ ಸಿಹಿ ಸುದ್ದಿ ಕಾದಿದೆಯಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ನವೀನ್, ಚಂದ್ರಶೇಖರ್, ಇಲ್ಲಿ ಬೈರತಿ ಬಸವರಾಜ್ ಅವರ ಬಂಧನ ಆದರೆ ಮುಂದಿನ ಪ್ರಕ್ರಿಯೆಗಳೇನು? ಯಾವ ರೀತಿಯಲ್ಲಿ ವಿಚಾರಣೆ ಮಾಡಲಾಗತ್ತೆ? ಖಂಡಿತವಾಗಿಯೂ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇಬ್ಬರು ಅಂದರೆ ಈಗಾಗಲೇ ಬೈರತಿ ಬಸವರಾಜ್ ಅವರ ಹೇಳಿಕೆಯನ್ನು ಕೂಡ CID ಪೊಲೀಸರು ಪಡ್ಕೊಂಡಿರುವಂತಹದ್ದು, ಜೊತೆಗೆ ಏನು ಭಾರತೀನಗರ ಪೊಲೀಸರು ಕೂಡ ಪಡ್ಕೊಂಡಿರ್ತಾರೆ. ಆ 2 ಹೇಳಿಕೆಗಳನ್ನು ತಾಳೆ ಮಾಡಿ ನೋಡಿರುವಂತಹದ್ದು. ಜೊತೆಗೆ
ಜಗ್ಗ ಅಲಿಯಾಸ್ ಜಗದೀಶ್ ಅಂತ ಏನಿದ್ದಾನೆ, ಈ ಒಂದು ಏನು ಪ್ರಕರಣದ ಪ್ರಮುಖ ಆರೋಪಿ, A1 ಆರೋಪಿ, ಜೊತೆಗೆ ಮಲಯಾಳಿ ಅಜಿತ್ ಏನಿದ್ದಾನೆ, ಈ ಎಲ್ಲರ ಆರೋಪಿಗಳ ಒಂದು ಹೇಳಿಕೆಗಳನ್ನು ಪಡ್ಕೊಂಡಿರುವಂಥ ಸಂದರ್ಭದಲ್ಲಿ ಜಗ್ಗನ ಹೇಳಿಕೆ ಜೊತೆಗೆ ಬೈರತಿ ಬಸವರಾಜು ಅವರ ಹೇಳಿಕೆ ಏನಿದೆ, ಈ ಎರಡು ಹೇಳಿಕೆಗಳು ಕೂಡ ತಾಳೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಬೈರತಿ ಬಸವರಾಜ್ ಅವರನ್ನ ಏನಾದರೂ ಬಂಧನ ಮಾಡಿದಲ್ಲಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ವಶಕ್ಕೆ ಪಡೆದು ಅದಾದ ನಂತರ ಬಾಡಿ ವಾರೆಂಟ್ ಮೇಲೆ ಜಗ್ಗ ಅಲಿಯಾಸ್ ಜಗದೀಶ್ನನ್ನ ಕೂಡ ಏನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಇಬ್ಬರನ್ನು ಕೂಡ ಮತ್ತೊಮ್ಮೆ ಹೇಳಿಕೆಯನ್ನು ಸಪ್ರೇಟ್ ಆಗಿ ತೆಗೆದುಕೊಂಡ ನಂತರ ಇಬ್ಬರು ಹೇಳಿಕೆಗಳನ್ನು ಕೂಡ ಮುಖಾಮುಖಿ ಕೂರಿಸಿ ಆ ಒಂದು ಹೇಳಿಕೆಗಳನ್ನು ಏನು ಅವರಿಬ್ಬರ ಮುಂದೆ ಹೇಳಿಸಿ ಅದಾದ ನಂತರ ಏನು ಇವರ ಆರೋಪ ಏನು ಚಾರ್ಜ್ ಶೀಟ್ಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.